ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಣಾದಾರರಿಗೆ. ನಾವು ಇಂದು ಪದರ್ ಚಪಾತಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಮನೆಯಲ್ಲಿ ಇರತಕ್ಕಂಥ ಗೋಧಿಯನ್ನು ಹಿಟ್ಟು ಮಾಡಿ ಅದನ್ನು ಯಾವ ರೀತಿ ಜರಡಿ ಹಿಡಿದು ಸಂಗ್ರಹಣೆ ಮಾಡಿಕೊಳ್ಳುವುದು ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಅಂಗಡಿಯಿಂದ ತಂದಿರುವ ಚಪಾತಿ ಹಿಟ್ಟಾದರೂ ಆಗಿರ್ಬೋದು, ಮನೆಯಲ್ಲಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂದರೆ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ನಾವು ಈಗ ಹಿಟ್ಟನ್ನು ನಾದಿಕೊಳ್ಳೋಣ. ನೋಡಿ ಯಾವ ರೀತಿ ನಾದ್ತಾ ಇದ್ದೀನಿ. ಕೆಲವೊಬ್ಬರು ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡ್ತಾರೆ, ಕೆಲವೊಬ್ಬರು ಬೆಣ್ಣೆ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಳ್ತಾರೆ. ಹಿಟ್ಟು ನಾದಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಡಬೇಕು. ತೀರಾ ತೆಳುವಾಗಿನೂ ನಾದಬಾರ್ದು, ತೀರಾ ಗಟ್ಟಿನೂ ನಾದಬಾರ್ದು. ನೆನೆಯಲು ಏಕೆ ಬಿಡಬೇಕು ಅಂದರೆ ಅದು 2 ದಿನ ಆದರೂ ಮೃದುವಾಗಿ ಹಾಗೇ ಇರುತ್ತದೆ. ಚೆನ್ನಾಗಿ ಬಾಯಲ್ಲಿ ತಿನ್ನಲು ರುಚಿಕರವಾಗುತ್ತದೆ. ಹಿಟ್ಟನ್ನು ಅದಕ್ಕೆ ಸರಿಯಾಗಿ ನಾದಿದೆಯೂ ಆಯಿತು. ನಂತರ ನಮಗೆ ಬೇಕಾಗುವ ಅಂದರೆ ಎಷ್ಟು ದಪ್ಪ ಬೇಕು ಅಥವಾ ಮೀಡಿಯಮ್ ಸೈಜ್ ಬೇಕು ಆ ಸೈಜಿನಲ್ಲಿ ಇದರ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ಉಳ್ಳಿಯನ್ನು ಹರಿದುಕೊಳ್ಳುವ ರೀತಿ ನೋಡಿ. ಇವನ್ನೆಲ್ಲ ಉಳ್ಳಿಯನ್ನು ಹರಿದಿಟ್ಟುಕೊಂಡು ಅಡಿಗೆಗೆ ಬಳಸುವ ಎಣ್ಣೆಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಎಣ್ಣೆ ಪಾಕೆಟನ್ನು ಅಥವಾ ಯಾವುದೇ ಥರದ ಎಣ್ಣೆ ಆಗಿರಲಿ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಕೆಲವೊಂದು ಸಾರಿ ಸೋಯಾಬೀನು, ಆಮೇಲೆ ಸೂರ್ಯಕಾಂತಿ, ಶೇಂಗಾ ಎಣ್ಣೆ ಈ ಥರ 3 ತಿಂಗಳಿಗೊಮ್ಮೆ ಎಣ್ಣೆಯನ್ನು ಚೇಂಜ್ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಅದರಲ್ಲಿ ಕಂಟಿನ್ಯೂಯಸ್ ಆಗಿ ನಾವು ತಿನ್ನುವಂತಹ ಎಣ್ಣೆಯಲ್ಲಿ ಒಂದೇ ಸಮನಾದ ರುಚಿ ಮತ್ತು ಪೋಷಕಾಂಶಗಳು ಇರೋದರಿಂದ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಸಮಂಜಸವಲ್ಲ ಅನ್ನಿಸುತ್ತದೆ. ಅದೇ ರೀತಿ ಆರೋಗ್ಯದಲ್ಲಿ ಏರುಪೇರಾಗುವುದಕ್ಕೂ ಇದು ಕಾರಣವಾಗಬಹುದು ಎಂಬುವ ಸಂದೇಶ. ಹಾಗೂ ಮಾರ್ಕೆಟ್ನಿಂದ ಯಾವುದೇ ರೀತಿಯ ಪ್ಯಾಕ್ಡ್ ಐಟಮ್ ತರುವ ಮುಂಚೆ ನಾವು ಗಮನಿಸಬೇಕಾದಂಥ ಅಂಶಗಳು ಏನು ಅಂದರೆ +F ಇರತಕ್ಕಂಥವು, FSSAI ಅಂತ ಮಾರ್ಕ್ ಇರುವಂತಹ ಪ್ಯಾಕ್ಡ್ ಐಟಮನ್ನು ತರುವುದು ಸೂಕ್ತ ಅಂತ ನಾನೊಂದು ಟ್ರೈನಿಂಗಲ್ಲಿ ಕಲಿತಿದ್ದೆ. ಆ ಟ್ರೈನಿಂಗ್ ನನಗೂ ನನ್ನ ಕುಟುಂಬದವರಿಗೂ ಹಾಗೂ ನಿಮಗೂ ಉಪಯೋಗ ಆಗಲಿ ಅಂತ ತಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಮೊದಲೆಲ್ಲ ನೋಡ್ತಿರೋದು ಬರೀ ಎಕ್ಸ್ಪೈರಿ ಡೇಟ್ ಅಷ್ಟೇ ನೋಡ್ತಿದ್ವಿ. +F ಮತ್ತು FSSAI ಯಾಕೆ ನೋಡಬೇಕು ಅಂದರೆ ಕೆಲವೊಂದು ಪ್ಯಾಕ್ಡ್ ಐಟಮಲ್ಲಿ ಅಂದರೆ ಈ ಉಪ್ಪನ್ನು ತೆಗೆದುಕೊಳ್ಳೋಣ. ಉಪ್ಪಿನಲ್ಲಿ ಅಯೋಡಿನ್ ಭರಿತ ಉಪ್ಪು ಯಾವುದಿರುತ್ತೆ ಅನ್ನೋದನ್ನು ಯಾಕೆ ಉಪಯೋಗಿಸ್ತೀವಿ ಅನ್ನೋದನ್ನು ಹೇಳ್ತಾಯಿನಿ ನೋಡಿ. ಅಯೋಡಿನ್ ಅಂಶ ಇರೋದು ಮೊದಲಿನ ಕಾಲದಲ್ಲಿ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವಂಥ ಜನರಿಗೆ ಗಳಗಂಡ ರೋಗ ಜಾಸ್ತಿ ಇರುತ್ತಿತ್ತು. ಯಾಕಂದರೆ ಅವರು ಉಪಯೋಗಿಸುವಂಥ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇರೋದರಿಂದಾಗಿ ಅವರಿಗೆ ಗಳಗಂಡ ರೋಗ ಬರ್ತಾಯಿತ್ತು. ಆ ಉದ್ದೇಶದಿಂದ ಉಪ್ಪನ್ನು ಈಗ ಗೌರ್ಮೆಂಟ್ನವರು ಅಯೋಡೈಸ್ಡ್ ಅಂತ ಟೆಸ್ಟ್ ಮಾಡಿ ಎಲ್ಲ ಪ್ಯಾಕೆಟಲ್ಲೂ ಸೀಲನ್ನು ಹೊಡೆದಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಎಣ್ಣೆ ಪಾಕೆಟ್ ಆಗಿರ್ಬೋದು, ಮೈದಾ ಹಿಟ್ಟಿನ ಪಾಕೆಟ್ ಆಗಿರ್ಬೋದು, ಗೋಧಿ ಹಿಟ್ಟಿನ ಪಾಕೆಟ್ ಆಗಿರಬಹುದು, ಆಮೇಲೆ ನಾವು ಏನೇ ಹೊರಗಡೆಯಿಂದ ತರುವಂತಹ ಆಹಾರ ಪದಾರ್ಥಗಳು, ಈಗ ಗೋಡಂಬಿ ಪಾಕೆಟ್ ಆಗಿರ್ಬೋದು ಅಥವಾ ನಾವು ಹಾಲಿನಲ್ಲಿ ಹಾಕಿಕೊಂಡು ಸೇವಿಸುವಂತಹ ಪ್ರೋಟೀನ್, ಆಮೇಲೆ ಬೂಸ್ಟ್, ಈ ರೀತಿ ಏನೇ ನಾವು ಮಾರ್ಕೆಟ್ನಿಂದ ತಂದಂತಹ ಆಹಾರ ಪ್ಯಾಕ್ನಲ್ಲಿ +F ಅಥವಾ FSSAI ಇರುವಂತಹ ಪಾಕೆಟನ್ನು ಖರೀದಿಸಿಕೊಳ್ಳುವುದರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಉತ್ತಮ ಪೋಷಕಾಂಶಗಳು ದೊರೆಯುತ್ತವೆ.
ಈಗ ಕಾರ್ಬೋಹೈಡ್ರೇಟ್ ಅಂದರೆ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳೋಣ. ಕೆಲವೊಂದು ಗೋಧಿ ಹಿಟ್ಟಲ್ಲಿ ಕಲಬೆರಕೆಯನ್ನು ಮಾಡಿರುತ್ತಾರೆ. ಆಮೇಲೆ ಅದೇ ರೀತಿ ಅಕ್ಕಿ ಪಾಕೆಟ್ ಆಗಿರ್ಬೋದು, ಅದರಲ್ಲಿಯೂ ಕಲಬೆರಕೆಯನ್ನು ಮಾಡಿರ್ತಾರೆ. ಅದಕ್ಕಾಗಿ ಈಗ ಗೌರ್ಮೆಂಟ್ ಆ ಕಲಬೆರಕೆಯನ್ನು ಕಂಡುಹಿಡಿಯುವ ಸಲುವಾಗಿ FSSAI ಅಂತ ಎಲ್ಲ ಇದು ಕಲಬೆರಕೆ ಇಲ್ಲ, ಪರಿಶುದ್ಧವಾಗಿದೆ, ಅಂದರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೋಷಕಾಂಶಗಳು ಯಾವ್ಯಾವು ಇರಬೇಕು ಅದೆಲ್ಲ ಇದೇ ಇಲ್ಲ ಅಂತ ಸರ್ಟಿಫೈ ಮಾಡಿ ಪ್ಯಾಕ್ಡ್ ಮಾಡಿರ್ತಾರೆ. ಆದ್ದರಿಂದ ಈ ಪ್ಯಾಕೆಟನ್ನು ನಾವು ಮಾರ್ಕೆಟ್ನಲ್ಲಿ ತರುವ ಮುಂಚೆ ಗಮನಿಸಿ ಈ ಪ್ಯಾಕೆಟನ್ನು ತೆಗೆದುಕೊಂಡು ಬಂದು ಉಪಯೋಗ ಮಾಡುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ನೀವು ಅನ್ಕೋತಿರ್ಬೋದಲ್ಲ, ಇವಳೇನು ಪದಾರ್ಥ ಚಪಾತಿ ಹೇಳ್ತೇನಂದ ಎಣ್ಣೆ ಪಾಕೆಟ್ ಬಗ್ಗೆ ದೊಡ್ಡ ಲೆಕ್ಚರ್ ಕೊಡ್ತಾ ಇದ್ದಾಳಂತ. ಎಲ್ರಿಗೂ ಎಲ್ಲ ಗೊತ್ತಿರಬೇಕಂತೂ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಆದ ಕಾರಣ ಈ ಚಪಾತಿ ಮಾಡೋದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಸಣ್ಣ ಸಂದೇಶವನ್ನು ನಿಮಗೆ ತಿಳಿಸಲು ಇಚ್ಛಿಸ್ತೇನೆ. ನೋಡಿ, ಪದರ ಚಪಾತಿ ತ್ರಿಕೋಣಾಕಾರದಲ್ಲಿ ಯಾವ ರೀತಿ ಮಾಡಿದೆ, ಆಮೇಲೆ ಅದನ್ನೇ ರೌಂಡ್ ಶೇಪಾಗಿ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೊಂದು ಮಜವಾಗಿ ಬರುತ್ತೆ. ಎಲ್ಲ ಮಹಿಳೆಯರು ಚಪಾತಿ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಈ ಚಪಾತಿ ಮಾಡೋ ವಿಧಾನ ಬೇರೆ ಬೇರೆಯಾಗಿರುತ್ತದೆ. ಆಮೇಲೆ ನಮ್ಮ ಮಕ್ಕಳಿಗೆ ನಾವು ತಿನ್ನಿಸುವ ರೀತಿಯು ಬೇರೆ ಬೇರೆಯಾಗಿರುತ್ತದೆ. ಕೆಲವೊಂದು ಮಕ್ಕಳು ಆಟದ ಜೊತೆಗೆ ಊಟ ಮಾಡ್ತಿರ್ತವೆ. ಆಮೇಲೆ ವೆರೈಟಿಯನ್ನು ಬಗೆಸುತ್ತಿರ್ತವೆ. ನೋಡಿ, ಇಲ್ಲೇ ನನ್ನ ಮಗು ಬಂತು, ಅಮ್ಮ ನನಗೂ ಚಪಾತಿ ಕೊಡಿ ಅಂತ ಹಠ ಮಾಡ್ತಾಯಿದೆ. ನೋಡಿ, ಚಪಾತಿ ಮಾಡುವ ಉಳ್ಳಿನ ತಗೊಂಡು ನಾನು ಚಪಾತಿ ಮಾಡ್ತೀನಿ ಅಂತ ಹಿಡ್ಕೊಂಡು ಹೋಗ್ತಾಯಿದೆ ನೋಡಿ. ಅಂದರೆ ಪದರ ಚಪಾತಿ ಅಂದರೆ ತುಂಬ ಇಷ್ಟ ಅವನಿಗೆ. ಆದರೆ ಲೇಯರ್ ಬೈ ಲೇಯರ್ ಬರುತ್ತಲ್ಲ, ಆ ಚಪಾತಿನ ಹಿಂಗೆ ಕೈಲಿ ಎಳ್ಕೊಂಡು ತಿನ್ಕೋತ ಆಟ ಆಡ್ತಾನೆ. ಆ ಉದ್ದೇಶದಿಂದ ಈ ಪದರ ಚಪಾತಿನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿದ್ರೆ ಈ ರೀತಿ ಮಾಡಿಕೊಡಿ. ಆಮೇಲೆ ಮೃದುವಾಗಿ 2 ದಿನದವರೆಗೂ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತವೆ. ಕೆಲವೊಬ್ಬರಿಗೆ ಈ ಪದರ ಚಪಾತಿ ಮಾಡೋದು ಗೊತ್ತಿರೋದಿಲ್ಲ. ಒಂದನ್ನು ಲಟ್ಟಿಸಿ ಮತ್ತು ಅದರ ಮೇಲೆ ಎಣ್ಣೆ ಇಲ್ಲ ಬೆಣ್ಣೆ ಹಾಕಿ ಮತ್ತು ಅದರ ಮೇಲೆ ಮತ್ತೊಂದು ಲಟ್ಟಿಸಿ ಹಾಗೆ ಲಟ್ಟಿಸ್ತಾರೆ. ಅದನ್ನು ಮಾಡಿಬಿಟ್ಟು ಆಮೇಲೆ ಅವನ್ನ ಸಪ್ರೇಟ್ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೂ ಆಮೇಲೆ ಈ ರೀತಿ ಮಾಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಐತಿ. ಅದರೊಳಗೆ ರುಚಿನೂ ಹೆಚ್ಚಿರುತ್ತೆ. ಈ ರೀತಿ ತ್ರಿಕೋಣಾಕಾರದಲ್ಲಿ ಮಾಡಿ ನೋಡಿ. ಒಮ್ಮೆಲೆ ಎಲ್ಲನೂ ಮಾಡಿಟ್ಟೆ. ಈಗ ಒಂದೊಂದನ್ನು ಬೇಯಿಸ್ಕೊಳ್ತೀನಿ ನೋಡಿ. ಈ ರೀತಿ ಬೇಯಿಸಿ ಮಕ್ಕಳಿಗೆ ಕೊಡೋದರಿಂದ ಅವು ತುಂಬಾ ಇಷ್ಟಪಟ್ಟು ತಿಂತವೆ. ಆಮೇಲೆ ನಮ್ಮ ಪೋಷಕರಾದ ನಮ್ಮೆಲ್ಲರದು ಏನು ಮಕ್ಕಳ ಮೇಲೆ ತಿನ್ನೋದಿಲ್ಲ, ನನ್ನ ಮಗು ಉಣ್ಣಲ್ಲ, ನಿನ್ನ ಮಗು ತಿನ್ನಲ್ಲ, ಇದೇ ಒಂದು ಕಾನ್ಸೆಪ್ಟ್ನಲ್ಲಿ ಇರ್ತೀವಿ. ಯಾಕಂದರೆ ಅವಕ್ಕೂ ಬೇರೆ ಬೇರೆ ವೆರೈಟಿಯನ್ನು ಬಯಸ್ತಾವೆ. ಒಂದೇ ರೀತಿ ಮಾಡಿಕೊಟ್ರೆ ಅವಕ್ಕೂ ಇಷ್ಟ ಆಗಲ್ಲ. ಆಮೇಲೆ ಈ ರೀತಿ ಒಂದ್ಸಲ ಪದರ ಚಪಾತಿ, ಒಂದ್ಸಲ ತ್ರಿಕೋನ ಮಾಡೋದು, ಒಂದ್ಸಲ 2 ಮಡಿಕೆ ಮಡಚಿ ಒಂದೇ ಚಪಾತಿಯಲ್ಲೇ ಒಂದು ಅಂಗೈಯಷ್ಟು ಅಗಲ ಸ್ವಲ್ಪ ಲಟ್ಟಿಸಿಬಿಟ್ಟು ಆಮೇಲೆ 2 ಫೋಲ್ಡ್ ಮಾಡಿ ಲಟ್ಟಿಸಿ ಅದನ್ನು ರೌಂಡ್ ಶೇಪ್ ಮಾಡೋದು. ಕೆಲವೊಂದು ಸಾರಿ 3 ಮಡಿಕೆ ಮಡಚಿ ತ್ರಿಕೋಣಾಕಾರ ಮಾಡಿ ಅದನ್ನು ರೌಂಡ್ ಮಾಡಿ, ಅದು ಏನೋ ಅವ್ರಿಗೂ ಡಿಫ್ರೆಂಟ್ ಅನಿಸುತ್ತೆ. ಒಂದ್ಸಲ ರೌಂಡ್ ಚಪಾತಿ ತಿಂದಿರ್ತಾರೆ, ಇನ್ನೊಂದು ಸಲ ತ್ರಿಕೋಣಾಕಾರದ ತಿಂತಾರೆ, ಮತ್ತೊಂದು ಸಲ ಲೇಯರ್ ಬೈ ಲೇಯರ್ ಬಿಚ್ಚಿ ತಿಂತಾರೆ. ಅವ್ರಿಗೂ ಟೇಸ್ಟು ಹೆಚ್ಚಿಸ್ತೈತಿ, ಆಮೇಲೆ ವೆರೈಟಿನೂ ಅನ್ನಿಸ್ತೈತಿ. ಅದಕ್ಕೋಸ್ಕರ ಮಕ್ಕಳಿಗೆ ಬಗೆಯಾದ ಅಂದ್ರೆ ಮಾಡೋದ್ರಿಂದ ಅವು ಇಷ್ಟಪಟ್ಟು ತಿಂತಾವು. ನೋಡಿ, ಈ ರೀತಿ ಎಷ್ಟೊಂದು ಮೃದುವಾಗಿ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈ ಚಪಾತಿ. ನೀವು ತಿಂದು ನೋಡಿ, ನಿಮಗೂ ಇಷ್ಟ ಆಗತ್ತೆ ಅನಿಸುತ್ತೆ. ನನಗೂ ನಿಮಗೆ ಇಷ್ಟ ಅನಿಸಿದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ರೀತಿ ಈ ಚಪಾತಿಯನ್ನು ಮಾಡ್ತೀರಾ. ಹಾಗೆ ಈ ಪದರ ಚಪಾತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.
ನೋಡಿ ಪದರ ಚಪಾತಿ ಅಂತ ಹೇಳಿದ್ನಲ್ಲ, ಯಾವ ರೀತಿ ಪದರ ನೋಡಿ 3 ಲೇಯರ್ ಬಂದಿದೆ. ಅದನ್ನು ನಾನು ಯಾವ ರೀತಿ ಬಿಚ್ತಾ ಇದ್ದೇನೆ ನೋಡಿ. ಫುಲ್ಲೂ ಬಿಚ್ಬೋದು, ಹಾಗೇನೂ ಇಟ್ಕೋಬೋದು. ನೋಡಿ ಎಷ್ಟೊಂದು ಮೃದುವಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದನ್ನು 2 ದಿನ ಇಟ್ಟು ತಿಂದರೂ ಏನೂ ಆಗೋದಿಲ್ಲ. ಇದರಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆಮೇಲೆ ಮಕ್ಕಳ ಬೆಳವಣಿಗೆ ಹಂತದಲ್ಲಿರುವುದರಿಂದ ಮಕ್ಕಳಿಗೆ ನಾವು ಕುರ್ಕುರಿ, ಚಾಕ್ಲೇಟು, ಐಸ್ ಕ್ರೀಮು ಅಂಥದ್ದು ಕೊಟ್ಟು ಬಿಸ್ಕೆಟು ಇದನ್ನು ಕೊಟ್ಟು ಮಕ್ಕಳ ಆರೋಗ್ಯವನ್ನು ಹಾಳು ಮಾಡೋ ಬದಲು 2 ಚಪಾತಿನ ಅವರಿಗೆ ಡೇ ಬೈ ಡೇ ವೆರೈಟಿಯಲ್ಲಿ ಮಾಡಿಕೊಡ್ತಾ ಹೋದರೆ ಅವರು ಇಷ್ಟಪಟ್ಟು ನೋಡಿ ಪದರು ಯಾವ ರೀತಿ 3 ಲೇಯರ್ ಬಿಚ್ಚಿದೆ ನೋಡಿ. ಈ ರೀತಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವರ ಆರೋಗ್ಯನೂ ವೃದ್ಧಿಸ್ತೈತಿ. ಆಮೇಲೆ ಮಕ್ಕಳು ಇಷ್ಟಪಟ್ಟು ತಿಂತಾವ, ಅವರ ಬೆಳವಣಿಗೆಯೂ ಸಹ ಚೆನ್ನಾಗಿ ಆಗುತ್ತೆ. ಬನ್ನಿ ನೀವು ಈ ರೀತಿ ಮಾಡಿ ನೋಡಿ, ಎಷ್ಟೊಂದು ರುಚಿಯಾಗಿ ಬರುತ್ತೆ.